ಆ್ಯಂಡ್ ಮೋನಿಶಾ ತುಂಬ ಶಿ ಈಸ್ ಅ ಫ್ಯಾಂಟಾಸ್ಟಿಕ್ ಗರ್ಲ್. ಅವರ ವಿಜಯ್ ಸರ್ ಅವ್ರ ಎರಡನೇ ಡಾಟರ್ ಇವರು. ಯಾ ಮೋನಿಶಾ. ಸೊ ಅವರು ನಾವು ನಮ್ಮ ಶೂಟಿಂಗ್ ನಡೆಯುವಾಗ ಒಂದೆರಡು ಸಲ ವಿಜಯ್ ಸರ್ ಎಷ್ಟು ಇದು ಕರಿಯರ್ ಓರಿಯೆಂಟೆಡ್ ಅಂದರೆ ನ್ಯೂಯಾರ್ಕ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವ್ರಿಗೆ ಕೋರ್ಸ್ ಮಾಡಿಸಿದ್ರು. ಈಗ ಐ ಥಿಂಕ್ 1 year ಮಾಡಿ ಇವಾಗ ಬಂದರು ಅವರು. ಸೊ ಐ ಹ್ಯಾವ್ ನೋ ಡೌಟ್ ಅಬೌಟ್ ಇಟ್, ಶಿ ವಿಲ್ ಬಿಕಮ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರೆಸ್. ನಮ್ಮ ಇಂಡಸ್ಟ್ರಿಗೆ ಒನ್ ಮೋರ್ ಸೂಪರ್ ಸ್ಟಾರ್ ಹೀರೋಯಿನ್ ಬರ್ತಾರೆ. ಸೊ ಆ್ಯಂಡ್ ಶಿ ಈಸ್ ಫ್ಯಾಂಟಾಸ್ಟಿಕ್, ಗುಡ್ ಲುಕಿಂಗ್ ಆಲ್ಸೋ. ತುಂಬ ಚೆನ್ನಾಗಿ ಶೈನ್ ಆಗೇ ಆಗ್ತಾರೆ. ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ಯಾ. ಸೊ ಅದು ವಿಜಯ್ ಸರ್ ಡೈರೆಕ್ಟ್ ಮಾಡ್ತಿರೋದು ಬೇರೆ, ಅದ್ರ ಬಗ್ಗೆ ಮಾತಾಡೋಷ್ಟೇ ಇಲ್ಲ. ಯಾವ ರೀತಿ ಇರುತ್ತೆ ವಿಜಯ್ ಸರ್ ಡೈರೆಕ್ಷನ್, ಅದು 3ನೇ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಮಾಡ್ತಾರೆ. ಯಾ ಸರ್, 2 ಸಿನಿಮಾಗಳಲ್ಲಿ ನೀವೇನಾದ್ರು ಪ್ರೊಡಕ್ಷನ್ ಏನಾದ್ರು ಆ ಥರದ್ದು ಏನಾದ್ರು ಮಾತುಕತೆ ಆಗಿದೆಯಾ? ಇಲ್ಲ, ಇದ್ರದ್ದು ಯಾವುದು ಮಾತುಕತೆ ಇಲ್ಲ. ಬಟ್ ಅಫ್ಕೋರ್ಸ್ ಅದೇ ವಿಜಯ್ ಸರ್ ನಾವು ಕೂಡ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ. ಬಟ್ ಅಂದರೆ ಈ ಯಾವ ಥರ ಸಬ್ಜೆಕ್ಟು ಏನು ಅವ್ರು ಯಾವುದಕ್ಕೆ ನಾನು ಇವಾಗ ಭೀಮಾಗೆ ಕರೆದಿಲ್ಲ, ಕೃಷ್ಣನೇ ಮಾಡಲಿ ಅಂತ ಅಂದ್ಬಿಟ್ಟು ಅವರು ಚೂಸ್ ಮಾಡಿದ್ದು. ಕೃಷ್ಣ ಸಾರ್ಥಕ್ಕೆ ಮಾಡಬೇಕು ಅಂತ ಕರೆದು ಜೊತೆಲಿ ಧೈರ್ಯ ಕೊಟ್ಟು ನಿಲ್ಲಿಸ್ಕೊಂಡ್ರು. ಆ ಥರ ಅವ್ರಿಗೊಂದು ಥಾಟ್ ಬರಬೇಕು ವಿಜಯ್ ಸರ್ಗೆ. ಬಟ್ ನಾನು ಎಲ್ಲರಿಗೂ ಅದೇ ಹೇಳ್ತಿರ್ತೀನಿ, ವಿಜಯ್ ಸರ್ ಮನೆ ಬಾಗಿಲು ಸದಾಕಾಲ ಕೃಷ್ಣ ಸಾರ್ಥಕ ತೆಗೆದೇ ಇರುತ್ತೆ. ಈಗ ಹೋದ್ರು ಕೂಡ ಸರ್ ಬನ್ನಿ ಸರ್ ಸಿನಿಮಾ ಮಾಡೋಣ ಅಂತ ನಾನು ಅಷ್ಟು ಲಿಬರ್ಟಿಲಿ ಕೇಳ್ಬೋದು. ಅವರು ಕೂಡ ಎಲ್ಲಿದೆಯಪ್ಪ, ಏನು ಮಾಡ್ತಿದ್ಯಾ, ಬಾ ಸಿನಿಮಾ ಮಾಡೋಣ, ನಂಗೆ ಸಿನಿಮಾ ಮಾಡೋರು ಜೊತೆಲಿ ಮಾಡು ಅಂತ ಎನಿ ಟೈಮ್ ಕೇಳ್ಬೋದು. ಆ ಥರ ಇದ್ದೀವಿ. ಆ ಮಟ್ಟಕ್ಕೆ ಅವರೊಬ್ಬ ತಮ್ಮಂಗೆ ಕೊಡೋ ಅಂಥ ಪ್ರೀತಿ, ಅದು ನಾನೊಬ್ಬ ಅಣ್ಣಂಗೆ ಕೊಡೋ ಗೌರವ ಮತ್ತು ಪ್ರೀತಿ, ಆ ಥರ. ಸೊ ನೋಡೋಣ, ಒಳ್ಳೆ ಸಬ್ಜೆಕ್ಟು ಸರೇ ಹೇಳಿದ್ರು ಓಕೆ, ಇಲ್ಲ ಯಾರು ತಂದ್ರೂ ಅವಾಗ ಸರ್ ಪಿಚ್ಚಿನ್ ಮಾಡಿಬಿಟ್ಟು ವಿಲ್ ಡೆಫಿನೆಟ್ಲಿ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದಾರೆ, ಇವ್ರ ಜೊತೆ ಎಲ್ಲ ಇನ್ಯಾರ ಜೊತೆ ಸಿನಿಮಾ ಮಾಡಲಿ 100% ಕೊಲಾಬ್ರೇಟ್ ಆಗ್ತೀವಿ. ವಿಜಯ್ ಸರ್ಗೆ ಸಿನಿಮಾ ಮೇಲಿರುವಂಥ ವ್ಯಾಮೋಹ, ಉತ್ಸಾಹ ನೀವು ನೋಡಿದಾಗ ಸರಿಗೆ, ಯಾಕಂದರೆ ಈಗ ಕುಟುಂಬವೇ ತರ ಬಳಗ ಆಗ್ತಾ ಇದೆ. ಆ್ಯಕ್ಚುಲಾಗಿ ಈಗ ಮೊದಲ ಮಗಳು ಜಡೇಶ್ ಅವ್ರ ಸಿನಿಮಾದಲ್ಲಿ, ಈಗ 2ನೇ ಮಗಳು ಕೂಡ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಹೌದು, ಇಲ್ಲ ಅವರು ಯಾವಾಗ್ಲೂ ಕೂಡ ಇವಾಗ ನಾವೇನೇ ಭೀಮಾ ಸಕ್ಸಸ್ ಆಯಿತು ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಬಟ್ ಅವ್ರು ಆಲ್ರೆಡಿ ಕೆಲಸ ಮಾಡ್ತಾಯಿದ್ರು ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆ. ಇದು ನೋಡಿ, ಅವರು 2ನೇ ಡಾಟರ್ ಬಂದಮೇಲೆ ಫೋಟೋಶೂಟ್ ಮಾಡಿದ್ರು, ಅದು ಇದು ಗಣೇಶ ಹಬ್ಬಕ್ಕೆ ಲಾಂಚ್ ಮಾಡಿದ್ರು. ಈ ಗ್ಯಾಪಲ್ಲಿ ಮಹೇಶ್ ಅವ್ರ ಸಬ್ಜೆಕ್ಟ್ ನಡೀತಾ ಇದೆ. ಸೊ ಆಲ್ವೇಸ್ ಒಂಥರ ವರ್ಕೋಹಾಲಿಕ್ ಅವರು, ಕಂಟಿನ್ಯೂಸ್ ನೆಕ್ಸ್ಟ್ ಏನು ಮಾಡಲಿ, ನೆಕ್ಸ್ಟ್ ಏನು ಒಂದು ಸಕ್ಸಸ್ ಅಂದ್ಬಿಟ್ಟು ಆ ಸಕ್ಸಸ್ ಇಟ್ಕೊಂಡು ಕೂರಲ್ಲ. ಇದು ನಾನು ಸಲಗ ಟೈಮಲ್ಲೇ ನೋಡಿದೆ. ಸಲಗ ಅಷ್ಟು ದೊಡ್ಡ ಸಕ್ಸಸ್ ಆದಾಗ ನಮ್ಮದು ಮೀಟಿಂಗ್ಸ್ ಆಗೋವಾಗ ಅವ್ರು ಥಿಂಕ್ ಮಾಡ್ತಿದ್ದ ರೀತಿ ಬೇರೆ ಯಾರು ಆಗಿದ್ದಿದ್ರೆ, ನಾವೇ ಆ ಜಾಗದಲ್ಲಿ ಇದ್ದಿದ್ರು ಒಂದು ಸಕ್ಸಸ್ ಆಗಿದೆಯಲ್ಲ ಬಿಡು ಒಂಚೂರು ರಿಲ್ಯಾಕ್ಸ್ ಆಗೋಣ, ಇಲ್ಲವೇ ಇಲ್ಲ, ಯಾವಾಗಲೂ ಕೆಲಸ ಕೆಲಸ ಕೆಲಸ. ಸೊ ಆ ಥರನೇ ಮಾಡ್ಕೊಂಬಂದಿದ್ದಾರೆ. ಅವ್ರ ಮಕ್ಕಳು ತುಂಬ ಪುಣ್ಯ ಮಾಡಿದರು. ಲೈಕ್ ಇವ್ರೊಂದು ಪ್ಲ್ಯಾಟ್ಫಾರ್ಮ್ ಹಾಕೊಟ್ಟು, ಆಮೇಲೆ ಜಸ್ಟ್ ದುನಿಯಾ ವಿಜಯ್ ಅವರ ಮಕ್ಕಳು ಅಂತ ಅಂದ್ಬಿಟ್ಟು ಬರ್ತಾ ಇಲ್ಲ ಅವ್ರು ಯಾರೂ ಇಂಡಸ್ಟ್ರಿಗೆ. ಅವ್ರಿಗೆ ಸಿನಿಮಾಗೆ ಬರೋದಕ್ಕೆ ಏನೇನು ಅರ್ಹತೆಗಳು ಬೇಕೋ ಪ್ರತಿಯೊಂದೂ ಟ್ರೈನಿಂಗ್ ಕೊಡಿಸಿ ಹೇಳ್ಕೊಟ್ಟು ಜೊತೇಲಿ ನಿಂತು, ಆಮೇಲೆ ನಮ್ಮ ಶೂಟಿಂಗ್ಗಳಲ್ಲಿ ನೈಟ್ ಶೂಟಲ್ಲೆಲ್ಲ ಮೋನಿಶಾ ಎಲ್ಲ ಬಂದು ಇರೋರು, ಇವರು ಡೈರೆಕ್ಷನ್ ಮಾಡೋವಾಗ ನಿಂತ್ಕೊಂಡು ಶಿ ಯೂಸ್ ಟು ವಾಚ್. ಆಮೇಲೆ ಸಾಮ್ರಾಟು ಕೂಡ ಅವಾಗ ತುಂಬ ಅಸೋಸಿಯೇಟ್ಗಳ ಜೊತೆಗೆ ಹಿ ಯೂಸ್ ಟು ವರ್ಕ್ ಭೀಮಾಗೆ. ಆಮೇಲೆ ಕಾಲೇಜ್ ಸೇರಿದ್ರು, ಹಾಗಾಗಿ ಆ ಕಡೆಗೆ ಹೋಗೋದಿತ್ತು. ಇನ್ನೂ ತುಂಬ ಚಿಕ್ಕ ಹುಡುಗ ಸಾಮ್ರಾಟು. ಸೊ ಮೇ ಬಿ ಐ ಥಿಂಕ್ ಅವನೊಂದು ಡಿಗ್ರಿ ಎಲ್ಲ ಮುಗಿಸಿದ್ಮೇಲೆ 100% ಸಾಮ್ರಾಟ್ನು ಲಾಂಚ್ ಮಾಡ್ತಾರೆ ಅವರು. ಆಮೇಲೆ ಅವ್ರಿಗೆ ಆ ಫೋಕಸ್ಸಲ್ಲೇ ಮಾಡಿಸ್ತಾ ಇದ್ದಾರೆ. ಜಸ್ಟ್ ಇವ್ರ ಹೆಸರಿಂದ ಬಂದ್ಬಿಡ್ತಾರೆ ಅನ್ನೋದು ಅದು ಟೋಟಲ್ ಸುಳ್ಳು. ಆಮೇಲೆ ಆ ಥರದ್ದು ಅವ್ರಿಗೆ ಬಿಡ್ತಾನೆ ಇಲ್ಲ. ಮಕ್ಳಿಗೂ ಟ್ರೈನಿಂಗ್ ಕೊಡಿಸ್ತಾರೆ, ಹಿಂಗೆ ಮಾಡಬೇಕು, ಶಾರ್ಪ್ ಈ ಟೈಮಿಗೆ ಜಿಮ್ಗೆ ಹೋಗಲೇಬೇಕು. ಮೋನಿಶಾ ಇರಲಿ ಟ್ರೈನಿಂಗು ಇದೇ ಥರ ಇರಬೇಕು. ಡ್ಯಾನ್ಸ್ ಕ್ಲಾಸ್ ಅಂದರೆ ಡ್ಯಾನ್ಸ್ ಕ್ಲಾಸ್, ವಾಟ್ ಎವರ್ ಏನೇನು ಅದಕ್ಕೆ ಸಿದ್ಧತೆಗಳು ಬೇಕೋ ಇಷ್ಟನ್ನು ಮಾಡಿ ಅವ್ರಿಗೆ ಸ್ಯಾಟಿಸ್ಫೈ ಆಗುತ್ತಲ್ಲ, ಆವತ್ತಿನ ದಿನ ಮಾತ್ರನೇ ಕರ್ಕೊಂಬರ್ತಾರೆ. ಅಷ್ಟು ಅವರು ಫೋಕಸ್ಡ್ ಆ ವಿಚಾರಕ್ಕೆ. ಯಾ ಸರ್, ಇನ್ನು ಕೊನೆಯದಾಗಿ ಭೀಮಾದ ಏನು ಸಂದೇಶ ಇತ್ತು, ಆ್ಯಕ್ಚುಲಾಗಿ ನಿಜವಾಗ್ಲೂ ಜನರ ಜೊತೆ ಸೇರೋ ಜೊತೆಗೆ ಈಗ ರಾಜ್ಯ ಸರ್ಕಾರದ ಕದ ತಟ್ಟಿದೆ. ಸೊ ಅನ್ಕೋತೀರಾ ಸರ್ ನೆಕ್ಸ್ಟ್ ಇನ್ನೊಂದಷ್ಟು ದಿನಗಳಲ್ಲಿ ಏನು ಮಾದಕ ವಸ್ತು ಏನು ನಡೀತಾ ಇದೆ ಅದೆಲ್ಲ ನಿಯಂತ್ರಣಕ್ಕೆ ಬರುತ್ತೆ ಅಂತ? 100% ಬರುತ್ತೆ. ಇವತ್ತು ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕ ಪೊಲೀಸ್ ಫೋರ್ಸ್, ಕನ್ನಡ ನಮ್ಮ ಇವರು ಪೊಲೀಸ್ ಅಂತಂದರೆ ಇದೇನು ತಮಾಷೆ ಏನಲ್ಲ. ಇದು ವೆರಿ ಬಿಗ್ ಫೋರ್ಸ್. ಇದು ದ ಎಂಟೈರ್ ನನ್ನ ಪರ್ಸ್ನಲ್ ಇದರಲ್ಲಿ ಏನು ಬೇಕಾದ್ರೆ 5 ನಿಮಿಷಕ್ಕೆ ಹಿಡಿದಾಕ್ತಾರೆ ಇವತ್ತು, ಆ ಲೆವೆಲ್ಗಿದೆ ಫೋರ್ಸು. ಸೊ ಇವಾಗ ಫಾರ್ಮ್ ಮಾಡಿದ್ದಾರೆ, ಡೆಫಿನೆಟ್ಲಿ ದೊಡ್ಡ ವೇನಲ್ಲೇ ಗೇಮ್ ಮಾಡ್ತಾರೆ. ಇದನ್ನು ಮಾಡಿ ಎಲ್ಲೆಲ್ಲಿ ಏನೇನು ಹದ್ಬಸ್ತಕ್ಕೆ ತೊಗೋಬೇಕು, ಎಲ್ಲೆಲ್ಲಿ ಏನೇನು ನಿಯಂತ್ರಿಸ್ಬೇಕು ಎಲ್ಲವನ್ನು ಮಾಡ್ತಾರೆ. ನನಗೆ ನಮ್ಮ ಗೌರ್ಮೆಂಟ್ ಮತ್ತು ಪೊಲೀಸ್ ಫೋರ್ಸ್ ಮೇಲೆ ಸಖತ್ ನಂಬಿಕೆ ಇದೆ. ಯಾಕೆಂದರೆ ಉಳಿಸ್ಕೊಂಡಿದ್ದಾರೆ ಅವರು. ಗೌರ್ಮೆಂಟ್ ಇರ್ಬೋದು, ಪೊಲೀಸ್ ಫೋರ್ಸ್ ಅಂತೂ ವಿ ಶುಡ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ದೆಮ್. ಬಿಕಾಸ್ ಅವ್ರು ಆ ಲೆವೆಲಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ಏನೇ ಇಶ್ಯೂ ಆದರೂ 5 ನಿಮಿಷದಲ್ಲಿ ಹಿಡಿತಾರೆ. ಯಾರಿಗೋ ಪ್ರಾಬ್ಲಮ್ ಆಯಿತಾ 5 ನಿಮಿಷಕ್ಕೆ ಬರ್ತಾರೆ. ಇವತ್ತು ಅಷ್ಟು ಅಡ್ವಾನ್ಸ್ ಆಗಿದ್ದಾರೆ. ಸೊ ನನಗೆ ತುಂಬ ದೊಡ್ಡ ನಂಬಿಕೆ ಇದೆ, ವಿಶ್ವಾಸ ಇದೆ ಈ ವಿಚಾರದಲ್ಲಿ. ಇದು ತಡೆಗಟ್ಟೋದ್ರಿಂದ ಏನಂದರೆ ಎಲ್ಲರೂ ಕೂಡ
ಅಂದರೆ ಯೂತ್ ತುಂಬ ಮುಖ್ಯ, ದೇಶಕ್ಕೆ ತುಂಬ ಮುಖ್ಯ. ಈ ಯೂತ್ ಹಾಳಾಗೋದು ತಪ್ಪತ್ತೆ. ಮೇ ಬಿ ಅದು ವಾಂಟೆಡ್ಲಿ ಅವ್ರು ಅನ್ವಾಂಟೆಡ್ಲಿ ಅದಕ್ಕೆ ಸಿಲುಕ್ಬಿಟ್ಟಿರ್ತಾರೆ. ಆ ಥರ ಒಂದು ಫ್ರೆಂಡ್ಸಿಂದನೋ ಇಲ್ಲ ಏನೋ ಅವ್ರಿಗೆ ಪರ್ಸ್ನಲ್ ಬೇಜಾರುಗಳಿಗೋ ಏನೋ ಸಿಕ್ಕಾಕೊಂಬಿಟ್ಟಿರ್ತಾರೆ. ಅವರೆಲ್ಲ ಹೊರಗಡೆ ಬರೋದಕ್ಕೆ ಏನು ಬೇಕೋ ಅಥವಾ ಮುಂದೆ ಆ ಥರದವ್ರು ಯಾರೂ ಹಂಗೆ ಆಗ್ದಲೇ ಇರೋ ಥರ ಏನು ಬೇಕೋ ಅದಕ್ಕೆ ಇದು ದೊಡ್ಡ ದಾರಿ ನಮ್ಮ ಗೌರ್ಮೆಂಟು ಮಾಡೇ ಮಾಡುತ್ತೆ. ಪೊಲೀಸವರು ಡೆಫಿನೆಟ್ಲಿ ಅದಕ್ಕೆ ಏನು ಬೇಕು ಆ ಥರ ವರ್ಕ್ ಮಾಡ್ತಾರೆ. ನಮಗೆ ಏನಂದರೆ ನಮಗೆ ತುಂಬ ಖುಷಿ ಇದೆ. ಆಮೇಲೆ ವಿಜಯ್ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ ಈ ವಿಚಾರಕ್ಕೆ. ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಐ ಟ್ರಸ್ಟ್ ಅವರ್ ಗೌರ್ಮೆಂಟ್. ಡೆಫಿನೆಟ್ಲಿ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಇದು. ಯಾ, ಥ್ಯಾಂಕ್ ಯು ಸೊ ಮಚ್. ಸರ್ ಥ್ಯಾಂಕ್ ಯು. ಸರ್ ಇದಿಷ್ಟು ಕೃಷ್ಣ ಸರ್ತಕ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.